ಸಿಲುಕಿರುವಂತದ್ದು ಸಂಕಷ್ಟದ ಜೊತೆ ಇದೀಗ ಮತ್ತೊಂದು ಕಂಟಕ. ಪ್ರತಿಯೊಂದನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಚಿತ್ರೀಕರಣಗೊಳಿಸ್ಕೊಳ್ತಾ ಇದ್ದಾರೆ. ಸಾಕ್ಷಿ ಆಧಾರವನ್ನ ನಿಟ್ಟಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಂಡು ಅಶ್ಲೀಲ ವಿಡಿಯೋವನ್ನ ಸೆರೆ ಹಿಡಿದಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಮಾಡಿರುವಂತ ಮನೆಗೆಲಸದಾಕೆ ಅಲ್ಲಿರ್ತಾರೆ. ಆ ಹೇಳಿಕೆಯನ್ನು ಕೂಡ ಖುದ್ದು ಸ್ಥಳದಲ್ಲೇ ಕೂಡ ಅವರು ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಅಲ್ಲಿ ಖುದ್ದಾಗಿ ಎಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾವ ಸ್ಥಳ ಮನೆಯಲ್ಲಿ, ಅಲ್ಲಿಂದನೂ ಕೂಡ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ. ಈಗ ಹೊಳೆನರಸೀಪುರದಲ್ಲ ರೇವಣ್ಣ ನಿವಾಸದಿಂದಲೇ ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈಗಾಗಲೇ ಸ್ಥಳ ಪರಿಶೀಲನೆ ಆರಂಭಗೊಂಡಿರುವಂತದ್ದು SIT ಟೀಮ್ ಇಂದ ಸದ್ಯ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ನೆಕ್ಸ್ಟ್ ಏನ್ ಪ್ರೊಸೆಸ್ ಆಗುತ್ತೆ? ನಿಕೇಶ್ ನೋಡಿ, ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ SIT ತನಿಖಾ ತಂಡ ಈಗ ಸಂತ್ರಸ್ತ ಜೊತೆಗೆ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಿ ಇಲ್ಲಿಯವರೆಗೂ ಕೂಡ ಮನೆಯ ಹೊರಗಡೆ ನಿಂತಿದ್ರು. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಸಂತ್ರಸ್ತೆಯನ್ನು SIT ತನಿಖಾ ತಂಡ ಮನೆಯ ಒಳಗಡೆ ಕರೆದುಕೊಂಡು ಹೋಗಿದೆ. ನಮ್ಮ ಜೊತೆಯಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಮಹೇಶ್ ಇದ್ದಾರೆ, ಅದರ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಇಲ್ಲಿ ಒಟ್ಟು 3 ಇನ್ಸ್ಪೆಕ್ಟರ್ಗಳು, ಇಬ್ಬರು ಮಹಿಳಾ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 3 ಇನ್ಸ್ಪೆಕ್ಟರ್ಗಳು, ಒಬ್ಬರು ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 2 ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 3 ಜನ ಸಿಬ್ಬಂದಿಗಳೊಂದಿಗೆ ಆಗಮಿಸಿರುವಂತಹ SIT ತನಿಖಾ ತಂಡ ಸಂತ್ರಸ್ತೆ ಜೊತೆಯಲ್ಲಿ ಆಗಮಿಸಿ ಸಂತ್ರಸ್ತೆಯ ಸಮಕ್ಷಮ ಈಗ ಮಹಾಜರ ವಿಡಿಯೋ ಚಿತ್ರೀಕರಣವನ್ನು ಒಂದು ಸಂತ್ರಸ್ತೆಯನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದು ಆಕೆಯ ಸಮಕ್ಷಮದಲ್ಲಿ ಈಗ ವಿಚಾರಣೆಯನ್ನ ಕೂಡ ಅಂದ್ರೆ ಅಲ್ಲಿ ಹಾಜರನ್ನ ಕೂಡ ಮಾಡಲಾಗ್ತದೆ, ಸ್ಥಳ ಪರಿಶೀಲನೆ ಕೂಡ ಮಾಡೋದಕ್ಕೆ ಈಗ ಮುಂದಾಗ್ತಾ ಇರುವಂತದ್ದು. ನೋಡಿ, ಇವತ್ತು SIT ತನಿಖಾ ತಂಡ ಬೆಳಗ್ಗೆ 7:00 ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು, ಇವತ್ತು ಬರ್ತಾ ಇದ್ದೀವಿ ಅಂತ ಹೇಳಿ. ಹಾಗಾಗಿ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ತೆಗೆದುಕೊಂಡಿದ್ರು. ಮನೆಯ ಸುತ್ತಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಯಾರು ಕೂಡ ಹತ್ತಿರ ಸುಳಿದಂತೆ ಸಾಕಷ್ಟು ಕ್ರಮವನ್ನ ಕೂಡ ಜರುಗಿಸಿದ್ರು. ಈಗ 11:45 ಸುಮಾರಿಗೆ ಆಗಮಿಸಿದಂತಹ ಒಟ್ಟು 3 ವಾಹನಗಳಲ್ಲಿ ಆಗಮಿಸಿದಂತಹ SIT ತನಿಖಾ ತಂಡ ಈಗ ಸ್ಥಳ ಮಹಾಜರನ್ನ ಮಾಡೋದಕ್ಕೆ ಮುಂದಾಗ್ತದೆ. ಈಗ ನಾವೇನು ದೃಶ್ಯಾವಳಿ ಗಮನಿಸ್ತಾ ಇದೀವಿ, ಲೈವ್ ದೃಶ್ಯಾವಳಿ. ಇಲ್ಲಿ ಮನೆಯ ಬಾಗಿಲಿನ ಹೊರಭಾಗದಲ್ಲಿ ನಿಂತಿರುವಂತಹ SIT ತನಿಖಾ ತಂಡ ಮಹಿಳಾ ಇನ್ಸ್ಪೆಕ್ಟರ್ ಹಾಗೂ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ಸಂತ್ರಸ್ತನ ಕೂಡ ಇರಿಸಲಾಗಿದೆ. ಆ ಒಂದು ದೃಶ್ಯವನ್ನ ಕೂಡ ನಾವಿಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಈಗ ಅಲ್ಲಿ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ನಿಂತಿದ್ದಾರೆ. ಸಂತ್ರಸ್ತೆಯನ್ನ ಕೂಡ ಕರೆದುಕೊಂಡು ಹೋಗಿ ಈಗ ಆಕೆಗೆ ಎಲ್ಲೆಲ್ಲಿ ಏನೇನು ಆಗಿತ್ತು, ಏನೇನು ಕಿರುಕುಳ ಕೊಟ್ಟಿದ್ರು, ಯಾವ ರೀತಿ ಕಿರುಕುಳ ಕೊಟ್ಟಿದ್ರು, ಆಕೆಯಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡು ಆ ಸ್ಥಳವನ್ನ ಮಹಾಜರನ್ನ ಕೂಡ ಮಾಡಲಾಗುತ್ತೆ. ಆ ಮಹಾಜರನ್ನ ಮಾಡುವಂತ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ, ವಿಡಿಯೋ ಚಿತ್ರೀಕರಣ ಕೂಡ ಮಾಡಿಕೊಳ್ಳಲಾಗುತ್ತೆ. ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ ಬಳಿಕ ಅದೆಲ್ಲವನ್ನು ಕೂಡ ದಾಖಲು ಮಾಡಿಕೊಂಡು ಒಂದು ಪಂಚನಾಮೆಯನ್ನ ಕೂಡ ಮಾಡಲಾಗುತ್ತೆ. ಸೊ ಮಹಾಜರು ಮುಕ್ತಾಯಗೊಂಡ ಬಳಿಕ ಪಂಚನಾಮೆಯನ್ನ ಮಾಡಿ ಪಂಚನಾಮೆಯನ್ನೇ ಸಾಕ್ಷಿದಾರಗಳ ಒಂದು ಸಹಿಯನ್ನ ಕೂಡ ಪಡೆದುಕೊಂಡು ಆ ಒಂದು ಪಂಚನಾಮೆಯ ಒಂದು ಪ್ರತಿಯನ್ನ ಅವರಿಗೆ ಒಂದು ಹಸ್ತಾಂತರವನ್ನು ಮಾಡಿ SIT ತನಿಖಾ ತಂಡ ಇಲ್ಲಿಂದ ತೆರಳುತ್ತಾ ಇದ್ರೆ ಎಷ್ಟು ಗಂಟೆ ಕಾಲ ಈ ಒಂದು ಮಹಾಜರು ನಡೆಯುತ್ತೆ ಅನ್ನುವ ಕುತೂಹಲ ಕೂಡ ಕೇಳ್ತಾ ಇರುವಂತದ್ದು. ಯಾಕೆಂದ್ರೆ ಮನೆಯ ಕೆಲಸದಾಕೆ ಕೊಟ್ಟಂತಹ ಮೊದಲ ದೂರು ದಾಖಲಾಗಿದ್ದು. ಆ ಒಂದು ದೂರಿನಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಮನೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ನಮ್ಮನ್ನು ನಡೆಸ್ಕೊಳ್ತಾ ಇದ್ರು ಅಂತ ಹೇಳಿ ಆಕೆ ಮಾಡಿದಂತ ಆರೋಪದ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಈಗ ಮನೆಯಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಎಲ್ಲಿ ಆಕೆಗೆ ಕಿರುಕುಳ ಕೊಟ್ಟಿದ್ರು, ಎಲ್ಲಿ ಆಕೆ ಹೇಳಿದಂತೆ ಎಲ್ಲಿ ಆಕೆಗೆ ತೊಂದರೆ ಆಗಿತ್ತು, ಎಲ್ಲಿ ಆಕೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅನ್ನೋದನ್ನ ಈಗ SIT ತನಿಖಾ ತಂಡ ಆಕೆಯಿಂದ ಮಾಹಿತಿಯನ್ನ ಕಲೆ ಹಾಕುತ್ತೆ. ಆಕೆ ತೋರಿಸಿದ ಬಳಿಕ ಆ ಜಾಗವನ್ನ ಮಹಾಜರು ಮಾಡಿಕೊಳ್ಳುತ್ತೆ. ಹೇಳ್ಬೇಕು ಅಂದ್ರೆ ನಿಕೇಶ್, ಇಡೀ ನಿವಾಸವನ್ನ ಕಂಪ್ಲೀಟ್ ಆಗಿ ಈಗ ಮಹಾಜರನ್ನ ಕೂಡ ಮಾಡ್ತಾರೆ. ನೋಡಿ, ಮಹಾಜರು ಮಾಡುವಂತ ಸಂದರ್ಭದಲ್ಲಿ ಒಂದು ವೇಳೆ ಅಲ್ಲಿ ಏನಾದ್ರೂ ಅವರಿಗೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾದ್ರೆ ಅದನ್ನು ಕೂಡ ಸ್ಥಳದಲ್ಲೇ ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಪಂಚನಾಮೆಯಲ್ಲಿ ನಾವು ಇಂಥ ಒಂದು ವಸ್ತುವನ್ನ ನಾವು ಸಾಕ್ಷಿಗೋಸ್ಕರ ನಾವು ಪಡೆದುಕೊಂಡಿದ್ದೀವಿ ಅಂತ ಹೇಳಿ ಅದನ್ನ ಪಂಚನಾಮೆಯಲ್ಲಿ ಉಲ್ಲೇಖ ಮಾಡಿ ಅದನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಸೊ ಈಗ ನಾವು ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ. ಹಾಸನ ಜಿಲ್ಲೆಯ ಅಡಿಷನಲ್ SP ನೇತೃತ್ವದ ತಂಡ ಇಲ್ಲಿ ಭದ್ರತೆಯನ್ನ ವಹಿಸಿದೆ. ನೋಡಿ, ಮೊದಲಿಗೆ 3 ವಾಹನಗಳಲ್ಲಿ ಬರ್ತಾರೆ. 3 ವಾಹನಕ್ಕೆ ಎಸ್ಕಾರ್ಟ್ ಕೊಟ್ಕೊಂಡು ಆ ಒಂದು ಸಂತ್ರಸ್ತ ಮಹಿಳೆಯನ್ನ SIT ಟೀಮ್ ಅನ್ನ ಇಲ್ಲಿಗೆ ಕರೆದುಕೊಂಡು ಬರುವಂತಹ ಪೊಲೀಸರು ಈಗ ಮನೆಯ ಒಳಗಡೆ ನಿಂತಿದ್ದಾರೆ. ಮನೆಯ ಹೊರಗೂ ಕೂಡ ಅಲ್ಲಿ ಪೊಲೀಸರು ನಿಂತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಈಗ ನಾವೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ನಿಕೇಶ್ ನಮ್ಮ ಸ್ಕ್ರೀನ್ ಮೇಲೆ, ಅದು ಈಗ ಸದ್ಯಕ್ಕೆ ಮನೆಯ ರೇವಣ್ಣ ಅವರ ನಿವಾಸದ ಬಾಗಿಲು ಮುಂದೆ ನಿಂತಿರುವಂತಹ ಅಧಿಕಾರಿಗಳ ತಂಡ. ಅದು ಅಲ್ಲಿ 2 ವಿಡಿಯೋಗಳನ್ನ ಮಾಡ್ಕೊಳ್ತಿದ್ದಾರೆ. SIT ತನಿಖಾ ತಂಡದ 2 ಆ ಒಂದು ಪ್ರತಿಯೊಂದನ್ನು ಕೂಡ ವಿಡಿಯೋಗಳನ್ನ ಮಾಡ್ಕೊಳ್ತಾರೆ. ಮನೆಯಲ್ಲಿರುವಂತಹ ಇಂಚು ಎಲ್ಲಾ ರೂಮ್ಗಳ ಕೊಠಡಿಗಳನ್ನ ಕೂಡ ಈಗ ಮಹಾಜರನ್ನ ಮಾಡಿಕೊಳ್ಳುವ ಮೂಲಕ
ಅದರ ವಿಡಿಯೋವನ್ನ ಕೂಡ ಮಾಡಿಕೊಳ್ತಾರೆ. ನೋಡಿ, ಇವತ್ತು ಬೆಳಗ್ಗೆ ಇಲ್ಲಿನ ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಅನ್ನೋರು ಆಗಮಿಸಿ ಅವರ ನಿವಾಸಕ್ಕೆ ಒಂದು ಈ ತರ ಇವತ್ತು ಸ್ಥಳ ಮಹಾಜರಿಗೆ ಬರ್ತಾರೆ, ನೀವು ಸಹಕಾರ ಕೊಡಬೇಕು ಅಂತೇಳಿ ಅವ್ರಿಗೆ ಸೂಚನೆ ಕೊಟ್ಟಿದ್ರು. ಹಾಗಾಗಿ ನಿವಾಸದಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಮನೆಯಲ್ಲೇ ಇದ್ದಾರೆ. ಸೊ ಈಗ ಅವರು ಮಹಾಜರನ್ನು ನಡೆಸೋದಕ್ಕೆ ಈಗ ಮನೆ ಒಳಗಡೆ ಪ್ರವೇಶ ಮಾಡ್ಬೇಕಾಗತ್ತೆ. ನೋಡಿ, ದೃಶ್ಯಗಳು ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಇನ್ನು ಕೂಡ ಸುಮಾರು ಕಳೆದ 20 ನಿಮಿಷಗಳಿಂದ ಇದೇ ಟೀಮ್ ಏನು SIT ತಂಡ ಅಲ್ಲೇ ನಿಂತಿರುವಂತ ಜಾಗದಲ್ಲಿ ನಿಂತಿದೆ. ಅಲ್ಲಿ ಒಂದಷ್ಟು ಡಿಸ್ಕಸ್ ಅನ್ನ ಮಾಡ್ತಿದ್ದಾರೆ. ಆಕೆ ಸಂತ್ರಸ್ತೆಯಿಂದ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಳ್ತಿದ್ದಾರೆ. ಆಕೆ ಮಾಡಿರುವಂತ ಆರೋಪ, ಏನೆಲ್ಲ ಆರೋಪಗಳು ಮಾಡಿದ್ದಾರೆ, ಅದು ಯಾವ ಜಾಗದಲ್ಲಿದೆ, ಎಲ್ಲದರ ಬಗ್ಗೆ ಕೂಡ ಒಂದು ಡಿಸ್ಕಸ್ ಮಾಡಿ ನಂತರ ಅವರು ಒಳಗೆ ಪ್ರವೇಶ ಮಾಡುವಂತ ಸಾಧ್ಯತೆ ಇದೆ. ಆಲ್ರೆಡಿ ಅಲ್ಲಿ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ನಮ್ಮ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಅಲ್ಲಿ ತನಿಖಾ ತಂಡ ಅಲ್ಲಿ ನಿಂತಿದೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಈಗ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇಲ್ಲಿಂದ ನಂತರ ಇಲ್ಲಿ ಒಂದು ಸ್ಥಳ ಮಹಾಜರನ್ನ ಮಾಡಿದ ಬಳಿಕ ಇದೇ ತನಿಖಾ ತಂಡ ಮತ್ತೊಂದು ಕಡೆಗೆ ಎಲ್ಲಾದ್ರೂ ಹೋಗುತ್ತಾ ಅನ್ನುವ ಕುತೂಹಲ ಕೂಡ ಕೇಳಿಸ್ತಾ ಇರುವಂತದ್ದು. ಆದ್ರೆ ಎಷ್ಟೊತ್ತಿನವರೆಗೂ ಈ ಮಹಾಜರು ನಡೆಯುತ್ತೆ ಅನ್ನೋ ಕುತೂಹಲ ಮಾತ್ರ ಕೇಳಿಸ್ತಾ ಇದೆ. ಯಾಕಂದ್ರೆ ಈಗ ನೋಡಿ, ರೇವಣ್ಣ ಅವರ ನಿವಾಸಕ್ಕೆ ಆ ನಿವಾಸದಲ್ಲಿ ಇರುವಂತಹ ತಂಡ ಅಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಮತ್ತೆ ಅಲ್ಲಿ SIT ಹಿರಿಯ ಅಧಿಕಾರಿಯೊಬ್ಬರ ನೇತೃತ್ವದ ತಂಡ ಈಗ ಇಲ್ಲಿಗೆ ಆಗಮಿಸಿರುವಂತದ್ದು. ಅಲ್ಲಿ 2 ಮಹಿಳಾ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 3 ಇನ್ಸ್ಪೆಕ್ಟರ್ಗಳ ಇದ್ದಾರೆ. ಒಬ್ಬ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 2 ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 3 ಸಿಬ್ಬಂದಿಗಳು ಇದ್ದಾರೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಒಳಗಡೆ ಇನ್ನೇನು ಕೆಲವೇ ಸಮಯದಲ್ಲಿ ಎಲ್ಲರೂ ಕೂಡ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಅಲ್ಲಿ ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮಾಹಿತಿಯನ್ನ ಕಲೆ ಹಾಕುವ ಮೂಲಕ ಸ್ಥಳ ಮಹಾಜರನ್ನ ಮಾಡಲಾಗುತ್ತೆ. ಸ್ಥಳ ಮಹಾಜರ ಮಾಡಿದ ಸಾಕ್ಷ್ಯಾಧಾರಗಳು ಏನಾದ್ರು ಸಿಕ್ಕಿದೆ ಆದ್ರೆ ಅದನ್ನು ಕೂಡ ತಮ್ಮ ಅಧಿಕಾರಿಗಳು ತೀವ್ರ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ ರೇವಣ್ಣ ಅವರ ಫ್ಯಾಮಿಲಿ. ಜೊತೆಗೆ ಈಗ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ದೂರನ್ನ ನೀಡಿದ್ದಾರೆ ಸಂತ್ರಸ್ತೆ. ಲೈಂಗಿಕ ದೌರ್ಜನ್ಯ ಎಸಗಿದ್ದಾಗಿ ಮಹಿಳೆ ದೂರನ್ನ ನೀಡಿದ್ದಾರೆ. ಇಡೀ ರೇವಣ್ಣ ಮನೆ ಜಾಲಾಡ್ತಿದ್ದಾರೆ SIT ಟೀಮ್. ರೇವಣ್ಣ ಅವರ ಅಡುಗೆ ಮನೆ, ಸ್ಟೋರ್ ರೂಮ್ ಹಾಗೆ ಬೆಡ್ರೂಮ್ನಲ್ಲೂ ಕೂಡ ಮಹಾಜರು ಪ್ರಕ್ರಿಯೆ ಆರಂಭಗೊಂಡಿದೆ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ದೂರು ನೀಡಿದ್ದ ಸಂತ್ರಸ್ತೆ ಈಗಾಗಲೇ ರೇವಣ್ಣ ನಿವಾಸಕ್ಕೆ SIT ಟೀಮ್ ಎಂಟ್ರಿಯನ್ನ ಕೊಟ್ಟು ಇಂಚಿಂಚು ಬಿಡದೆ ಜಾಲಾಡ್ತಾ ಇದ್ದಾರೆ. SIT ಅಧಿಕಾರಿಗಳು ಮನೆಯಲ್ಲಿ ಸಿಕ್ಕಂತ ಸಾಕ್ಷ್ಯ ಆಧಾರಗಳನ್ನ ಪಂಚನಾಮೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವರ ಟೀಮಲ್ಲಿ ಇರುವಂತ ಇನ್ನಿಬ್ರು ಅದೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮಹಿಳಾ ಅಧಿಕಾರಿಗಳು ಕೂಡ ಇದ್ದಾರೆ ಅಲ್ಲಿ. ಸಾಕಷ್ಟು ಹೊತ್ತಿನಿಂದ SIT ತಂಡ ಅಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದೆ, ಸ್ಥಳ ಮಹಾಜರನ್ನ ಮಾಡ್ತಾ ಇದೆ. ಘಟನೆ ನಡೆದು ಸಾಕಷ್ಟು ವರ್ಷಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಸ್ಥಳ ಮಹಾಜರು ಮಾಡುವಂಥದ್ದು ಕಾನೂನಿನ ಒಂದು ಪ್ರೊಸೀಜರ್ ಅದು. ಅದನ್ನು SIT ತಂಡ ಫಾಲೋ ಮಾಡ್ತಾ ಇದೆ. SIT ಅಧಿಕಾರಿಗಳು ಆಗಮಿಸಿದ್ದಾರೆ. ಸಾಕಷ್ಟು ಹೊತ್ತಿನಿಂದ ಅಲ್ಲಿ ಮಹಾಜರು ಮಾಡುವಂಥದ್ದು, ಸಾಕ್ಷ್ಯ ಸಂಗ್ರಹ ಮಾಡುವಂಥದ್ದು, ವಿಚಾರಣೆ ನಡೆಸುವಂಥದ್ದು ಇವೆಲ್ಲವೂ ಕೂಡ ನಡೆದಿದೆ. ಸಂತ್ರಸ್ತೆ ಕೂಡ ಅವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಇಲ್ಲಿಂದ ಮುಂದೆ ಮತ್ತೆಲ್ಲಾದರೂ ಹೋಗುತ್ತಾ SIT ತಂಡ, ಅಥವಾ ಇಲ್ಲಿ ಏನಾದರೂ ದಾಖಲೆ, ಏನಾದರೂ ಮಹತ್ವದ ಸುಳಿವು ಸಿಕ್ಕಿದೆಯಾ ಏನು ಅನ್ನೋಂಥ ಪ್ರಶ್ನೆ ಇದೆ. ಒಂದು ಕಡೆ ರೇವಣ್ಣ ಅವರು ಇವತ್ತು ಸಂಜೆ 5:15ಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹಾಜರಾಗ್ತಾರೆ ವಿಚಾರಣೆಗೆ. ಮತ್ತೊಂದು ಕಡೆ SIT ತಂಡ ಇದೀಗ ಮಹಜರನ್ನ ನಡೆಸ್ತಾ ಇದೆ.